ನಮಸ್ಕಾರ ಎಲ್ರಿಗೂ. ಸೊ ಈ ಬರೋ ಅಕ್ಟೋಬರಲ್ಲಿ ನಾವೊಂದು ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕೋರ್ಸ್ನಲ್ಲಿ ನಾವು ಎಲ್ಲ ಇಂಜಿನಿಯರಿಂಗ್ ಸ್ಕಿಲ್ಸ್ನ ನಾವು ಈ ಕೋರ್ಸ್ನಲ್ಲಿ ಹೇಳ್ಕೊಡ್ತೀವಿ. ಸೊ ಅದರಲ್ಲೂ ಪ್ರಮುಖವಾಗಿ ನಾವು ವೆಬ್ ಡೆವಲಪ್ಮೆಂಟ್ನ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ನಾವು ಬೇರೆ ಬೇರೆ ಸ್ಕಿಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಈಗ ಸದ್ಯಕ್ಕೆ ವೆಬ್ ಡೆವಲಪ್ಮೆಂಟ್ನ ಆ್ಯಡ್ ಮಾಡ್ತೀವಿ. ಸೊ ಅಕ್ಟೋಬರಿಂದ ನಾವು ಈ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕೋರ್ಸ್ನ ತಗೊಳೋಕ್ಕೆ ನಿಮಗೆ ಏನು ಕೋಡಿಂಗ್ ಸ್ಕಿಲ್ಸು ರಿಕ್ವೈರ್ಡ್ ಇಲ್ಲ. ಸೊ ಈ ಕೋರ್ಸಲ್ಲೇ ನಾವು ಫ್ರಮ್ 0 to ಅಡ್ವಾನ್ಸ್ ಲೆವೆಲ್ವರೆಗೂ ಕಳಿಸ್ತೀವಿ. ಸೊ ಈ ಕೋರ್ಸ್ನ ನೀವು ತೊಗೊಂಡು ಔಟ್ಪುಟ್ಟಲ್ಲಿ ನಿಮ್ಗೇನು ಬರುತ್ತೆ ಅಂದರೆ ನೀವು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿರ್ತೀರ. ಸೊ ಇದು ನಮ್ಮ ಪ್ರಮುಖ ಉದ್ದೇಶ. ಸೊ ಒಬ್ಬ ಇಂಜಿನಿಯರ್ ಸ್ಟೂಡೆಂಟು ಒಬ್ಬ ಫುಲ್ ಸ್ಟ್ಯಾಕ್ ಡೆವಲಪರ್. ಸೊ ಈ ಕೋರ್ಸಲ್ಲಿ ನೀವು ಇಲ್ಲಿ ನೋಡಿದ್ರೆ ಬೇಸಿಕ್ ವೆಬ್ ಡೆವಲಪ್ಮೆಂಟಿಂದ ಮಾಸ್ಟರ್, Next.js ಮಾಸ್ಟರ್ವರೆಗೂ ನಾವಿಲ್ಲಿ ಕಲಿಸ್ತೀವಿ. ಸೊ ಇದರಲ್ಲಿ ಯಾವ್ಯಾವ ಟೆಕ್ನ ಕಲಿಸ್ತೀವಿ ಅಂದರೆ Next.js, React, Node.js, TypeScript, Tailwind CSS ಮತ್ತು ಬೇಸಿಕ್ಕಾಗಿ HTML, CSS, JavaScript. ಸೊ ಹೀಗೆ ತುಂಬ ಸಣ್ಣ ಪುಟ್ಟದ್ದು ಆ್ಯಡ್ ಮಾಡ್ತಾ ಹೋದರೆ ತುಂಬ ಇದೆ ಈ ಕೋರ್ಸಲ್ಲಿ. ಸೊ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಬಂತು ಅಂದರೆ ನೀವು ತುಂಬ ಟೆಕ್ನಾಲಜಿ ಈ ಕೋರ್ಸಲ್ಲಿ ಕಲಿತೀವಿ. ಸೊ ನಾವು ಈ ಕೋರ್ಸ್ನ ಲೈವ್ ಆಗಿ ಹೇಳ್ಕೊಡ್ತೀವಿ. ಸೊ ಎವ್ರಿ ಡೇ ಈ ಸೆಷನ್ ಇರುತ್ತೆ. ಸೊ 2.5 months ಎವ್ರಿ ಡೇ ಇರುತ್ತೆ. ಸೊ ಪ್ರಾಜೆಕ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ, ನೀವು ಪ್ರಾಜೆಕ್ಟ್ ಕೂಡ ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಸೊ ಒಂದು ಸಲ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಮತ್ತು ಎವ್ರಿ ಮಂತು ಮತ್ತು ಎವ್ರಿ ವೀಕು ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಕೋಡಿಂಗ್ ಚಾಲೆಂಜಸ್ ಇರುತ್ತೆ. ಸೊ ಇಂಟರ್ವ್ಯೂಗೆ ಪ್ರಿಪ್ರೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇಂಟರ್ವ್ಯೂ ನೀವು ಶೋಕೇಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಪ್ರಾಜೆಕ್ಟ್, ನೀವು ಬಿಲ್ಡ್ ಮಾಡೋ ಪ್ರಾಜೆಕ್ಟ್ ಕೂಡ ಇರುತ್ತೆ, ಶೋಕೇಸ್ ಕೂಡ ಮಾಡ್ಬೋದು. ಸೊ ಈ ಕೋರ್ಸ್ದು ನಿಮ್ಮದು ಪ್ರಮುಖ ಅಡ್ವಾಂಟೇಜ್ ಏನಂದರೆ ಇಲ್ಲಿ ನೀವು ಕನ್ನಡದಲ್ಲಿ ಕಲಿತೀರ. ಸೊ ನಿಮ್ಮ ನೇಟಿವ್ ಲ್ಯಾಂಗ್ವೇಜಲ್ಲಿ ಕಲಿಯೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಬೇಗ ಅರ್ಥ ಆಗುತ್ತೆ. ಸೊ ಈ ಕೋರ್ಸಲ್ಲಿ ನೀವು ಕನ್ನಡದಲ್ಲಿ ಕಲಿತೀರ ಮತ್ತು ಈ ಕೋರ್ಸು ಆರ್ಗನೈಸ್ಡ್ ಆಗಿದೆ. ಸೊ ಒಂದು ಸಲ ಫಸ್ಟಿಗೆ ಇಲ್ಲಿಗೆ ಫಂಡಮೆಂಟಲ್ಸಿಂದ ಹಿಡಿದು ನೀವು Next.js ಮಾಸ್ಟರ್ ಆಗೋವರೆಗೂ, ಅಥವಾ AI ಕೂಡ ಆ್ಯಡ್ ಆಗಿದೆ, Next.js ಆದಮೇಲೆ AI ಕೂಡ ಇದೆ. ಸೊ ಕಲಿಯೋವರೆಗೂ ನೀವು ಒಂದು ಸ್ಟ್ರಕ್ಚರ್ಡ್ ಮ್ಯಾನರಲ್ಲಿ ಹೋಗ್ತೀರ. ಸೊ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಮತ್ತು ಬೇಸಿಕ್ಸ್ ಇರುತ್ತೋ ಅದನ್ನು ಫಸ್ಟ್ ಕಲಿತು ಅಡ್ವಾನ್ಸ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಈ ರೇಂಜಲ್ಲೇ ಹೋಗುತ್ತೆ. ಸೊ ಈ ಕೋರ್ಸ್ನಲ್ಲಿ ತೊಗೊಳೋಕ್ಕೆ ಲ್ಯಾಪ್ಟಾಪ್ ಪ್ರಮುಖ ಇಂಪಾರ್ಟೆಂಟ್. ಮತ್ತು ನಿಮ್ಮ ಡೆಡಿಕೇಶನ್ ಇತ್ತು ಅಂದರೆ ನೀವು 2 monthsಲ್ಲೇ ಕಲಿತ್ಬಿಡ್ಬೋದು. ಸೊ ನೀವು ಇನ್ನೊಂದು 3rd monthಗೂ ಹೋಗೋ ಅವಶ್ಯಕತೆ ಇಲ್ಲ. ನೀವು 2 monthsಲ್ಲೇ ನೀವು ಕಲಿತ್ಬಿಡ್ಬೋದು. ಪ್ರಾಜೆಕ್ಟ್ ಫುಲ್ ಎಂಡ್ ಪ್ರಾಜೆಕ್ಟ್ ಮಾಡ್ತೀವಲ್ಲ, ಆ ಸ್ಟೇಜ್ ಒಳಗೆ ಕಲಿತ್ಬಿಡ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ಡೆಡಿಕೇಶನ್ ಮತ್ತು ಪ್ರಾಕ್ಟೀಸ್. 2 months ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ಸ್ಕಿಲ್ ಕಲಿತೀರ. ಸೊ ಈ ಕೋರ್ಸ್ನ ಪ್ರಮುಖ ಉದ್ದೇಶ ಏನು ಅಂದರೆ ನೀವು ಇಂಟರ್ವ್ಯೂ ಪ್ರಿಪೇರ್ ಆಗಬೇಕಾದ್ರೆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲ ಸ್ಕಿಲ್ಸು ಇದರಲ್ಲಿರುತ್ತೆ. ಒಂದು ಸಲ ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಒಂದು ಕಂಪ್ನಿಗೆ ಹೋಯ್ತು ಅಂದರೆ ಕಂಪ್ನಿಯಲ್ಲೂ ನೀವು ವರ್ಕ್ ಎಕ್ಸ್ಪೀರಿಯೆನ್ಸ್ ಎಷ್ಟು ಈಸಿ ಇರುತ್ತೆ ಅಂದರೆ ನೀವು ಬೇಗ ಮಾಡ್ಬೋದು. ಬಿಕಾಸ್ ನಿಮಗೆಲ್ಲ ಸ್ಕಿಲ್ಸು ಬರುತ್ತೆ. ನೀವು ಅಲ್ಲೋಗಿ ಸ್ಕಿಲ್ಸ್ನ ಕಲಿತೀರಾ ಅಂದರೆ ನೀವು ಸ್ಕಿಲ್ಸ್ನೂ ಕಲಿತು ವರ್ಕು ಮಾಡಬೇಕು ಅಂದರೆ ನಿಮ್ಗದು ಟೈಮ್ ಹಿಡಿಯುತ್ತೆ. ಬಟ್ ನಿಮಗೆ ಅದು ಪ್ರೆಷರ್ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ. ಸೊ ತುಂಬ ಜನಕ್ಕೆ ಇದೇ ಆಗ್ತಾ ಇರೋದು. ಸೊ ಅಲ್ಲೇ ಕಲಿತಾ ಇದ್ದಾರೆ, ಅಲ್ಲೇ ವರ್ಕ್ ಕೂಡ ಮಾಡ್ತಾಯಿದ್ದಾರೆ. ಸೊ ನೀವು ಬೇಸಿಕ್ಸ್ನಲ್ಲಿ ಇಲ್ಲೇ ಕಲಿತು ಅಲ್ಲೋದಾಗ ಅಲ್ಲಿ ಆ್ಯಡ್ ಆನ್ ಆಗ್ತಾ ಇರ್ಬೋದು ಬೇಬಿ. ಸೊ ಬಟ್ ಕಲಿಯೋದು ಇಲ್ಲೇ ಕಲಿತ್ರೆ ನಿಮಗೆ ತುಂಬ ಅಡ್ವಾಂಟೇಜ್. ಸೊ 2 months ಡೆಡಿಕೇಶನ್ ಇತ್ತು ಅಂದರೆ ನೀವು ಇಲ್ಲೇ ಕಲಿತ್ಬಿಡ್ಬೋದು. ಸೊ ಈ ಕೋರ್ಸಲ್ಲಿ ಏನೇ ಸ್ಕಿಲ್ ಕಲಿತೀರಾ ಅಂತ, ಸೊ HTML ಕಲಿತೀರಾ, CSS, JavaScript. ಸೊ 3 ಫಂಡಮೆಂಟಲ್ ಇಂಪಾರ್ಟೆಂಟ್ ವೆಬ್ ಡೆವಲಪ್ಮೆಂಟ್ಗೆ. ನಂತರ ಬಂದರೆ ಅಡ್ವಾನ್ಸ್ ಟೆಕ್ನಾಲಜಿ, React ಕಲಿತೀರಾ, ಟೈಪ್ ಸೇಫ್ಟಿಗೆ TypeScript ಕಲಿತೀರಾ, ಮತ್ತು Redux ಕಲಿತೀರಾ, Node.js ಕಲಿತೀರಾ. ಸೊ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್, ಒಂದು ಸ್ಟ್ಯಾಕ್ನ ಫುಲ್ ಕಲಿತೀರಾ. ಸೊ ಡೇಟಾಬೇಸು ಇದನ್ನೆಲ್ಲ ಹೇಗೆ ಇಂಟಿಗ್ರೇಟ್ ಮಾಡ್ಕೊಳೋದು, APIsನ ಹೇಗೆ ಇಂಟಿಗ್ರೇಟ್ ಮಾಡ್ಕೊಳೋದು. ಸೊ ಮತ್ತು ಸರ್ವರ್ ಸೈಡ್ ರೆಂಡರಿಂಗು, Next.jsನ ಫುಲ್ ಅಪ್ಲಿಕೇಶನ್ ಕಲಿತಾರೆ. ಸೊ React ಮತ್ತು Node.js ಎಲ್ಲ ಒಂದು ಇಂಪ್ಲಿಕೇಶನಲ್ಲಿ ಹೇಗಿರುತ್ತೆ ಅನ್ನೋದನ್ನ Next.jsಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದ್ರ ಜೊತೆ ಈಗಿನ ಬೂಮಿಂಗ್ ಟೆಕ್ನಾಲಜಿ AI. ಸೊ AIನ ಹೇಗೆ ಯೂಸ್ ಮಾಡ್ಕೊಳೋದು, ಈ ಡೆವಲಪ್ಮೆಂಟಲ್ಲಿ ಹೇಗೆ ಯೂಸ್ ಮಾಡ್ಕೊಳೋದು ಅನ್ನೋದನ್ನು ಇಲ್ಲೇ ಹೇಳ್ಕೊಡ್ತೀವಿ. AI ಮಾಸ್ಟರಿಗೆ ಬಂದಾಗ AIನ ಹೇಗೆ ಬಿಲ್ಡ್ ಮಾಡ್ಕೊಳೋದು, ಸೊ ಒಂದು AIನ ಹೇಗೆ ಏಜೆಂಟಾಗಿ ಕನ್ವರ್ಟ್ ಮಾಡೋದು, ಒಂದೊಂದು ಸೊಲ್ಯೂಷನ್ ಇದೆ, ಅದನ್ನು ಹೇಗೆ ಏಜೆಂಟಾಗಿ ಕನ್ವರ್ಟ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕಾಮರ್ಸ್ ಇದೆ. ಸೊ ಕಾಮರ್ಸಲ್ಲಿ ನೀವು ಹೋಗಿ ನೀವು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕೀಗ. ಸೊ ನೀವು ಬಿಲ್ಡ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಆ್ಯಡ್ ಟು ಬ್ಯಾಗು ಅಥವಾ ಚೆಕ್ಔಟ್ ಹಾಕ್ತೀರಾ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ,
ಅದು ಪ್ರೊಸೆಸ್ ಆಗ್ತಾ ಇರುತ್ತೆ. ಸೊ ಇದು ಯೂಸರ್. ಸೊ ಇದನ್ನೆಲ್ಲ ರಿಯಾಕ್ಟಲ್ಲಿ ಕಲಿತೀರಾ. ಏನು ಕಲಿತೀರಾ ಅಂದರೆ ಏಜೆಂಟಲ್ಲಿ, ಸೊ ನಿಮ್ಮದೊಂದು ಇಲ್ಲೊಂದು ಯೂಸರ್ ಇದಿರುತ್ತೆ, ಅಲ್ಲಿ ಹೋಗಿ ಬುಕ್ ಮಾಡಪ್ಪ ಅಂತ ಅದು ಹೇಳಿದ್ರೆ, ನೀವು ಹೋಗಿ ಹೇಳಿದ್ರೆ ಅದು ಬುಕ್ ಮಾಡುತ್ತೆ ಏಜೆಂಟ್. ಸೊ ಆ ಲೆವೆಲ್ ಏಜೆಂಟ್ನ ನೀವು ಬಿಲ್ಡ್ ಮಾಡ್ಬೋದು, ಅದನ್ನು ಕೂಡ ಹೇಳ್ಕೊಡ್ತೀವಿ. ಸೊ ಇಷ್ಟೆಲ್ಲ ಆದಮೇಲೆ ನಾವು ರಿಯಾಕ್ಟ್ ನೇಟಿವ್ಗೆ ಸಮ್ ಟೈಮ್ ತೊಗೊಳೋಣ. ಸೊ ಇದೆಲ್ಲ ಕಲಿತಾದ್ಮೇಲೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡೋಣ. ಫಸ್ಟು ಪ್ರಾಕ್ಟೀಸ್ ಮಾಡಾಗಿ 1 ತಿಂಗಳಾದಮೇಲೆ, ಸೊ 2 ಮಂತ್ಸ್ ಆಗಿ 2-3 ವೀಕ್ಸ್ ಆದಮೇಲೆ ರಿಯಾಕ್ಟ್ ನೇಟಿವ್ ಕಲಿಯೋಣ. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೆಕ್ನಾಲಜಿ. ಇದೇನಂದರೆ ಮೊಬೈಲ್ ಅಪ್ಲಿಕೇಶನ್. ಸೊ ಇಲ್ಲಿ ನಾವು ವೆಬ್ ಅಪ್ಲಿಕೇಶನ್ ನೋಡಿದ್ವಿ. ಸೊ ಮೊಬೈಲ್ ಅಪ್ಲಿಕೇಶನ್ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಇದ್ರ ಜೊತೆ ಎವ್ರಿ ಮಂತ್ಸ್ ನಿಮಗೆ ಪ್ರಾಜೆಕ್ಟ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು, ಆ್ಯಪಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು, ಇದನ್ನು ಕೂಡ ಕಲಿತೀರ. ಸೊ ಇಲ್ಲಿ ನಾವು ನೆಕ್ಸ್ಟ್ ಬಂತು ಅಂದರೆ ನಾವೇನೇನು ನೋಡ್ತೀವಿ ಅಂದರೆ ಒಂದೊಂದು ವೀಕ್ ಏನೇನು ಮಾಡ್ತೀವಿ, ಸೆಕೆಂಡ್ ವೀಕ್ ಏನು ಮಾಡ್ತೀವಿ, ಸೊ ಇದು ಸಮ್ ಬೇಸಿಕ್ಸ್. ಸೊ ಇದೆಲ್ಲ ಬೇಸಿಕ್ಸ್, ಜಾವಾ ಸ್ಕ್ರಿಪ್ಟು ಇದೆಲ್ಲ ಬೇಸಿಕ್ಸ್ ಆಯ್ತಂದರೆ ಸೊ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತೀವಿ. ಸೊ ಈಗಿನ ಕರೆಂಟ್ ಟೆಕ್ನಾಲಜಿಗೆ. ಸೊ ನೀವು ಒಂದ್ಸಲ ಇದನ್ನು ಕಲಿತು ಅಂದರೆ ನಿಮಗೆ ಅದು ಕಂಪ್ನಿ ಲೆವೆಲ್ಗೆ ಹೋಗ್ತು ಅಂದಾಗ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಪಾಸ್ಟ್ ಔಟ್ ಆದಮೇಲೆ ಕೋರ್ಸಿಗೆ ಜಾಯ್ನ್ ಆಗ್ತಾರೆ. ಕೋರ್ಸಿಗೆ ಜಾಯ್ನ್ ಆಗಿ ಕಲಿಯೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ 40,000-50,000 ಕೊಟ್ಟರು ನಿಮ್ಗೇನು ಅನಿಸುತ್ತೆ, ನಾನು ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅನಿಸ್ತಾ ಇರುತ್ತೆ. ಬಟ್ ಇವಾಗ ಏನು ಅಡ್ವಾಂಟೇಜ್ ಅಂದರೆ ನೀವು 2 ಮಂತ್ಸ್ನ ಫುಲ್ ಡೆಡಿಕೇಟ್ ಮಾಡಿದ್ರೆ ಮೆಜಾರಿಟಿ ಸ್ಕಿಲ್ಸ್ ಕಲಿಬೋದು. ಅಲ್ಲಿ ಪ್ರೆಷರಲ್ಲಿ ಕಲಿತೀರ, ಇಲ್ಲಿ ಫ್ರೀಡಮ್ ಆಗಿ ಈಸಿ ಮನೇಲೇ ಕೂತ್ಕೊಂಡು ಈಸಿಯಾಗಿ ಕಲಿತಾ ಹೋಗ್ತೀರ. ಸೊ ಇದು ನಮ್ಮ ಮೇನ್ ಉದ್ದೇಶ. ಸೊ ನೀವು ಇಲ್ಲಿ ಈ ಕೋರ್ಸ್ನ ತೊಗೊಂಡ್ರೆ ನೀವು ನೆಕ್ಸ್ಟ್ ಲೆವೆಲ್ ಆಗ್ತೀರಾ. ನೀವು 2 ಮಂತ್ಸ್ ಆದಮೇಲೆ ಹೇಳ್ತೀರಾ ಫುಲ್ಲು ನೆಕ್ಸ್ಟ್ ಲೆವೆಲ್. ಸೊ ನೀವು ಇಲ್ಲಿ ನೋಡಿದ್ರೆ ಎವ್ರಿಥಿಂಗು ಇಲ್ಲಿ ಕವರ್ ಮಾಡಿದ್ದೀವಿ. ಎಲ್ಲ ನಾನೇನೇನು ಹೇಳಿದ್ನೋ ಅದೆಲ್ಲ ಇಲ್ಲಿದೆ. ಸೊ ಇಷ್ಟ ಆದಮೇಲೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ಕಂಪ್ಲೀಟ್ ಕೋರ್ಸ್ ಬೇಡ, ಸೊ ನಿಮಗೆ ಬರೀ ಬೇಸಿಕ್ಸ್ ಸಾಕು ಅಂದರೂ ನೀವು ಈ ಕೋರ್ಸ್ನ ತೊಗೋಬೋದು. ಸೊ ನಿಮಗೆ ಬರೀ HTML, CSS, ಜಾವಾಸ್ಕ್ರಿಪ್ಟ್ ಬೇಕು ಅಂದರೆ ಅದನ್ನು ತೊಗೊಬೋದು, ರಿಯಾಕ್ಟ್ ಬೇಕಂದರೆ ರಿಯಾಕ್ಟ್ ತೊಗೊಬೋದು, Node.js ಬೇಕಂದರೆ Node.js ತೊಗೊಬೋದು. ಸೊ ಈಚ್ ಒಂದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನಾನು ರೆಕಮೆಂಡ್ ಮಾಡೋದು ಫುಲ್ ತೊಗೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ, ಎಲ್ಲದೂ ಕವರ್ ಆಗುತ್ತೆ, ಮತ್ತು ನೀವು ಫುಲ್ ಸ್ಟ್ಯಾಕ್ ಆಗಿ ಹೊರ ಹೋಗ್ತೀರ. ಸೊ ಈ ಕೋರ್ಸ್ನ ನೀವು ತೊಗೊಂಡ್ರೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಸೊ ಈ ಕೋರ್ಸ್ನ ತಗೊಂಡ್ರೆ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಸೊ ಎವ್ರಿ ಮಂತು ನಿಮಗೆ ನಾವು ಪ್ರಾಜೆಕ್ಟ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಎವ್ರಿ ಮಂತು ಹೊಸ ಟೆಕ್ನಾಲಜಿ ಬಂದಿದೆ, ಆ ಟೆಕ್ನಾಲಜಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಯಾವಾಗಲೂ ಲ್ಯಾಗ್ ಬಿಹೈಂಡ್ ಆಗಲ್ಲ. ಸೊ ಈ ಕೋರ್ಸ್ನ ನಾವೊಂದು ಇದನ್ನು 6-7 ಮಂತ್ಸ್ ಮಾಡೇ ಮಾಡ್ತೀವಿ. ಸೊ ಎವ್ರಿ ಮಂತ್ ನಿಮಗೆ ಹೊಸ ಪ್ರಾಜೆಕ್ಟ್ ಫುಲ್ ರಿಯಲ್ ಟೈಮ್ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಜೊತೆಗೆ ಇಂಟರ್ವ್ಯೂಗೆ ಏನೇನು ಬೇಕೋ, DSAಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ 6 ಮಂತ್ಸ್ ನಿಮಗೆ 2-3 ವೀಕ್ಸ್ 2-3 ಡೇಸ್ ಕನೆಕ್ಟ್ ಆಗಿ ನಾವು ಹೊಸ ಟೆಕ್ನಾಲಜಿ ಇದನ್ನೆಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಮ್ಮ ಮೇನ್ ಉದ್ದೇಶ ಏನಂದರೆ ನಮ್ಮ ಕೋರ್ಸ್ದು. ಸೊ ನೀವು ಈ ಕೋರ್ಸ್ ತೊಗೊಂಡ್ರೆ ಸಾಕು, ಸೊ ನೀವು ಕಂಪ್ಲೀಟ್ ವೆಬ್ ಡೆವಲಪ್ಮೆಂಟ್ನ ಮಾಸ್ಟರ್ ಆಗ್ಬೋದು. ಸೊ ಈ ಕೋರ್ಸ್ನ ನಾವು ಅಕ್ಟೋಬರಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ನಿಮ್ಗೆ ಏನಾದರೂ ಡೌಟ್ ಈ ಕೋರ್ಸ್ ಬಗ್ಗೆ ಇತ್ತು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನನ್ನ ನಂಬರ್ ಇದೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಡೆಮೋ ಬೇಕು ಅಂದರೆ ಸೊ ನೀವು ರಿಕ್ವೆಸ್ಟ್ ಮಾಡಿದ್ರೆ ಡೆಮೋ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇದು ನಮ್ಮ ಕೋರ್ಸಿನ ಡೀಟೇಲ್ಸು. ಸೊ ನಿಮಗೆ ಇನ್ನೂ ಏನಾದರೂ ಬೇಕಿದ್ದರೆ ಪಿಂಗ್ ಮಾಡಿ. ಸೊ ಈ ಕೋರ್ಸ್ ಅಕ್ಟೋಬರಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಬೇಗ ರಿಜಿಸ್ಟರ್ ಆಗಿ ಸೊ ಕೋರ್ಸಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಿಗೋಣ ಕೋರ್ಸಲ್ಲಿ. ಬಾಯ್.